ಇದು ನಮ್ಮ ಭಾರತ ಅಂತ ಅನ್ಕೊಳ್ಳಿ. ಈ ಜಮ್ಮು ಕಾಶ್ಮೀರ ತಗೊಳ್ಳೋಣ, ಇದು ಈ ಕಡೆ ಹಾಗೆ ಸಿಂಪಲ್ ಆಗಿ ಬರಿತಾ ಇದೀನಿ ಇಲ್ಲಿ. ಈ ದಕ್ಷಿಣ ಭಾರತಕ್ಕೆ ಬನ್ರಿ. ಯಾವ ದಕ್ಷಿಣ ಭಾರತ ಅಂತ ಕನ್ಸಿಡರ್ ಆಗುತ್ತೆ? ಆಂಧ್ರ ಪ್ರದೇಶ, ತೆಲಂಗಾಣ ಸ್ಟೇಟ್ ಅಂತ ಬರಿತೀವಿ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ಇವನ್ನ ಮುಖ್ಯವಾಗಿ ದಕ್ಷಿಣ ಭಾರತ ರಾಜ್ಯಗಳು ಅಂತೀವಿ. 90 ಪ್ಲಸ್ 30 120. ಟೋಟಲ್ ಎಷ್ಟು ಸೀಟ್ಗಳಿದೆ ಲೋಕಸಭೆಯಲ್ಲಿ? 543 ಮೈನಸ್ 120 423 ಸೀಟ್ಗಳಿವೆ. ಎಲ್ಲ ಮೇಲೆ ನಾವು ಅಗತ್ಯನೇ ಇಲ್ಲ ಅವರಿಗೆ ಸರ್ಕಾರ ಮಾಡ್ಕೊಳ್ಬೇಕು ಅಂದ್ರೆ. ಸೊ ಅಗತ್ಯನೇ ಇಲ್ಲ. ನೀವು ವೋಟ್ ಹಾಕಿದ್ರೆ ಹಾಕ್ರಿ, ಬಿಟ್ಟರೆ ಬಿಡ್ರಿ. ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ರಿ. ಪ್ರಧಾನಮಂತ್ರಿಗಳು ಕೂಡ ಅವರೇ ಆಗ್ತಾರೆ, ಆಮೇಲೆ ಉಪ ಪ್ರಧಾನಿಗಳು ಕೂಡ ಅವರೇ ಆಗ್ತಾರೆ, ಆಮೇಲೆ ಒಳ್ಳೆ ಮಿನಿಸ್ಟರ್ಗಳು ಕೂಡ ಅವರೇ ಆಗ್ತಾರೆ. ನಾವೇನಿದೆಯಲ್ಲ ಕೆಳಗಡೆ ಟ್ಯಾಕ್ಸ್ ಕಟ್ಟೋದು ನಾವು ಜಾಸ್ತಿ ಬಿಟ್ಕೊಡಿ. GDP ಎಲ್ಲ ಏನಿದೆಯಲ್ಲ ಇದು ಮಹಾರಾಷ್ಟ್ರ ಇರ್ಬೋದು, ನಮ್ಮ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಕೊಡೋದು ನಾವು ಇವ್ರಿಗೆ. ಇವ್ರು ಏನ್ ಮಾಡ್ತಾರೆ? ಇಲ್ಲಿ ಕೊಡ್ತಾರೆ ಎಲ್ಲ ಫ್ರೀ ಆಗಿ. ಇವ್ರು ಕೊಟ್ಟು ಓಟ್ ತಗೊಂತಾರೆ. ಉತ್ತರ ಪ್ರದೇಶ ಅಂತ ಒಂದೇ ರಾಜ್ಯದಲ್ಲಿ ಎಷ್ಟು MP ಸೀಟ್ಗಳಿದೆ ಗೊತ್ತಾ? 80 ಇದೆ. ಬಿಟ್ಕೊಡಿ. ಬಹುಮತಕ್ಕೆ ಎಷ್ಟು ಬೇಕು? 272. ಇವ್ರ ಸರ್ಕಾರ ನೋಡಿ ಇಲ್ಲೇ ಬಿಹಾರದಲ್ಲಿ ಎಷ್ಟಿದೆ? 40 45 ಇದೆ ಬಿಹಾರದಲ್ಲಿ. ಸೊ ಆ ಎರಡೇ ರಾಜ್ಯಗಳು 120, ನಾವೆಲ್ಲ ಸೇರಿಸಿದಾಗ 120. ಥಿಂಕ್ ಮಾಡಿ. ಇದೆಲ್ಲ ಕ್ರಿಟಿಕಲ್ ಕಂಡೀಷನ್. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಇದ್ದಂತ ಸನ್ನಿವೇಶಗಳೇ ಬೇರೆ, ಅವಾಗ ಆದಂತ ರಚನೆನೇ ಬೇರೆ, ಬಟ್ ಇವಾಗ ಇರುವಂತಹ ಸನ್ನಿವೇಶಗಳೇ ಬೇರೆ. ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆ ಲೋಕಸಭಾ ಸೀಟ್ಗಳು ಕಡಿಮೆ ಇದೆ ನಮ್ಮಲ್ಲಿ? ಜನಸಂಖ್ಯೆ ಕಡಿಮೆ ಇದೆ. ಸರಿ, ಜನಸಂಖ್ಯೆ ನಾವ್ ಯಾಕೆ ಕಡಿಮೆ ಮಾಡಿದ್ವಿ? ಅಭಿವೃದ್ಧಿ ಮಾಡಿದ್ವಿ, ಎಜುಕೇಶನ್ ಚೆನ್ನಾಗಿ ಕೊಟ್ವಿ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಯ್ತು. ಹಾಗಾಗಿ ಏನಾಯ್ತು? ದಕ್ಷಿಣ ಭಾರತ ರಾಜ್ಯಗಳು ಡೆವಲಪ್ ಆದವು. ಅಂದ್ರೆ 1960ರಲ್ಲಿ ಭಾರತ ಸರ್ಕಾರ ಒಂದು ಯೋಜನೆ ತಗೊಂಡು ಬಂತು. ಯಾವ ಯೋಜನೆ? ಕುಟುಂಬ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್ ನಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ ಆರ್ಥಿಗೊಬ್ಬ ಮಗ, ಕೀರ್ತಿಗೊಬ್ಬ ಮಗಳು, ನಾವಿಬ್ಬರು ನಮಗಿಬ್ಬರು. ಇದನ್ನ ಚೆನ್ನಾಗಿ ಅಳವಡಿಸಿದ್ದು ದಕ್ಷಿಣ ಭಾರತದ ರಾಜ್ಯಗಳು. ನಾವೇನ್ ಮಾಡಿದ್ವಿ? ಜನ ನಿಯಂತ್ರಣವನ್ನು ತಗೊಂಡು ಬಂದು ಜನಸಂಖ್ಯೆಯನ್ನು ಹತೋಟಿಯಲ್ಲಿ ಇಟ್ಕೊಂಡ್ವಿ. ಈಗ ನಮ್ಮ ಕರ್ನಾಟಕ ಜನಸಂಖ್ಯೆ 7 ಕೋಟಿ. ಇದು ಎಷ್ಟು ವರ್ಷ ಹೋದ್ರು ಇಷ್ಟೇ ಇರುತ್ತೆ. ಇದು ಯಾವತ್ತೂ 10 ಕೋಟಿ ಆಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕರ್ನಾಟಕ ನಾಗರಿಕರು ಪ್ರಬುದ್ಧರಿದ್ದಾರೆ. ಬಟ್ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಇನ್ನೂ ಅವರು 4-5 ಮಕ್ಕಳು ಅವರಿಗೆ. ಅವ್ರ ಅಭಿವೃದ್ಧಿ ಮಾಡಲ್ಲ, ಜನಸಂಖ್ಯೆ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಜನಸಂಖ್ಯೆ ಹೆಚ್ಚಾಗೋ ಕಾರಣಕ್ಕೆ ಜಾಸ್ತಿ MP ಸೀಟ್ಗಳನ್ನ ಕೊಡ್ತಾರೆ. ಈ ತರ ಒಂದು ಸೈಕಲ್ ಆಗಿಬಿಟ್ಟಿದೆ ದೇಶದಲ್ಲಿ. ಓಕೆ, ಇದರಿಂದ ದಕ್ಷಿಣ ಭಾರತ ರಾಜ್ಯಗಳು ತುಂಬಾ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾರೆ. ನೆನಪಿಟ್ಕೊಂಡು ಮಲತಾಯಿ ಧೋರಣೆ. ಅವರಿಗೆಲ್ಲ ಅನುಕೂಲ ಅವ್ರು ಕೊಡ್ತಾ ಇದ್ದಾರೆ, ನಮಗೆ ಏನ್ ಮಾಡ್ತಾ ಇದ್ದಾರೆ? ತೊಂದರೆನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ ಗೊತ್ತಾ? 100-120 IAS ಆಫೀಸರ್ಸ್ ನಾವೇ ಆಗೋದು ಪ್ರತಿ ವರ್ಷ. ಹೇಗಂತೀವಿ? ನಾವು ಆಗ್ಬಿಡೋದು. MP ಸೀಟ್ ಕೊಡಲ್ವಲ್ಲ ಅವರು. IAS ಅವರಿಗೆ ಅದೇನು ರಿಸರ್ವೇಶನ್ ಇದೆಯಾ? ಯಾರು ರಾಜ್ಯದ ಅಂತ ನೋಡ್ತಾರೆ? ನಿಮ್ಮನ್ನ ನೋಡಲ್ಲ. ಸೊ 100-120 IAS ನಾವೇ ಆಗ್ಬಿಟ್ರೆ ನಮ್ಮ ರಾಜ್ಯಕ್ಕೆ ಏನೇನ್ ಬೇಕಲ್ಲಿ ದೊಡ್ಡ ಅಧಿಕಾರಿಗಳಾದ್ಮೇಲೆ ನೀವು ಹೇಳಿದ್ರೆ ಕೇಳ್ತಾರೆ ಯಾರು? ಪ್ರಧಾನಮಂತ್ರಿಗಳು. ಮಾಡ್ಬಿಡೋದು. ಅದೇ ನಮ್ಮ ಪ್ಲಾನ್.